ಆತ್ಮೀಯ ನನ್ನ ಅತಿಥಿ ಉಪನ್ಯಾಸಕ ವೃತ್ತಿ ಬಾಂಧವರೇ, ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಇವತ್ತು ರಾಮನಗರ ಮತ್ತು ಮಂಡ್ಯ ಆ ಹೋರಾಟದಲ್ಲಿ ಭಾಗಿಯಾಗಿ ಇವತ್ತು ಮೈಸೂರಿಗೆ ಬಂದಿದ್ದೇನೆ. ನಮ್ಮ ಮೈಸೂರಿನ ಎಲ್ಲ ಹಿರಿಯ ಉಪನ್ಯಾಸಕರು ಮತ್ತು ಪ್ರಮುಖರಾಗಿರುವಂಥ ಹನುಮಂತ ಸರ್ ಇರ್ಬೋದು, ನಮ್ಮ ಜಿ ವಿ ರಮೇಶ್ ಸರ್ ಇರ್ಬೋದು, ನಮ್ಮ ಪ್ರದೀಪ್ ಸರ್ ಇರ್ಬೋದು, ಇನ್ನು ನಮ್ಮ ವೀರಭದ್ರಪ್ಪ ಸರ್ ಇರ್ಬೋದು, ನಮ್ಮ ಪುರುಷೋತ್ತಮ್ ಸರ್ ಇರ್ಬೋದು, ನಮ್ಮ ನಾಗಾರ್ಜುನ ಅವರು ಮತ್ತು ನಮ್ಮ ರಾಜ್ಯ ಕಾರ್ಯದರ್ಶಿಯಾಗಿರುವಂಥ ಫೀಡರ್ ಸರ್ ಅವರು. ಆತ್ಮೀಯರೇ, ತಮಗೆ ತಿಳಿಪಡಿಸೋದಿಷ್ಟೇ, ಈಗಾಗಲೇ ಕೂಡ ರಾಜ್ಯಾದ್ಯಂತ ತರಗತಿಗಳು ಬಹಿಷ್ಕರಿಸಿ ಸರ್ಕಾರದ ಗಮನ ಸೆಳೆತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ನಾವು ನೀವು ಎಲ್ಲ ಸೇರಿ ಮೊದಲು ನಿಮ್ಮೆಲ್ಲ ಅತಿಥಿ ಉಪನ್ಯಾಸಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆತ್ಮೀಯರೇ, ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಏನು ಸದನದಲ್ಲಿ ಕೂಡ ಇವತ್ತು ಚರ್ಚೆ ನಡೀತಾ ಇದೆ. ತಾವೆಲ್ಲ ಕೇಳಿರ್ಬೋದು, ಈಗಾಗಲೇ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡ್ತಾ ಇದೆ. ಏನಂತ, ಏನಾದರೂ ಒಂದು ಒಳ್ಳೇದು ಮಾಡ್ತೇವೆ ಅಂತೇಳಿ. ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಮುನ್ನಡೆಯಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಜೊತೆಗೆ ತಮ್ಮಲ್ಲಿ ಭಾಳಷ್ಟು ಜನರಲ್ಲಿ ಏನು ಕ್ವಾಲಿಫೈಡು, ನಾನ್ ಕ್ವಾಲಿಫೈಡ್ ಅವನ್ನೆಲ್ಲ ತೆಗೆದಾಕಿ ನಾವು ಎಲ್ಲರಿಗೂ ಕೊಡಬೇಕಂತಲೇ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಉತ್ತಮವಾದಂಥ ಪ್ರಕ್ರಿಯೆ ಕೂಡ ಸರ್ಕಾರದ ಹಂತದಲ್ಲಿ ನಡೀತಾ ಇದೆ. ನಮ್ಮ ಒಗ್ಗಟ್ಟೆ ಇವತ್ತು ನಮಗೆ ಫಲ ನೀಡಲಿಕ್ಕೆ ಕಾರಣ ಆಗ್ತದೆ ಅನ್ನುವಂಥ ಮಾತನ್ನು ನಮ್ಮೆಲ್ಲರಿಗೂ ತಿಳಿಪಡಿಸ್ತಾ, ಯಾರು ಗೊಂದಲಕ್ಕೆ ಈಡಾಗದೆ ನಮ್ಮ ಹೋರಾಟ ಮುನ್ನಡೆಯಬೇಕು. ಈಗಾಗಲೇ ಚಿತ್ರದುರ್ಗದಲ್ಲಿ, ತುಮಕೂರಿನಲ್ಲಿ ಮತ್ತು ಏನು ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಯಾವ ಜಿಲ್ಲೆ ಅಂತಲ್ಲ, ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಭಿನ್ನವಾದಂಥ ಹೋರಾಟವನ್ನು ಮಾಡಿ, ಶಾಂತಿಯುತ ಹೋರಾಟ ಮಾಡಿ ಸರ್ಕಾರದ ಗಮನ ಸೆಳೆತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾಳಿನೂ ಕೂಡ ಈಗಾಗಲೇ ನಾನು ಏನು ವಿದ್ಯಾರ್ಥಿ ಪರಿಷತ್ತಿನ ಎಲ್ಲ ನನ್ನ ಸ್ನೇಹಿತರು ಕೂಡ ನಾಳಿನ ದಿವಸ ಎಲ್ಲರಿಗೂ ಕೂಡ ಒಂದು ಕರೆಯನ್ನು ಕೊಟ್ಟಿದ್ದಾರೆ, ತರಗತಿ ಏನು ವಿದ್ಯಾರ್ಥಿಗಳ ಜೊತೆಗೆ ಹೋರಾಟ ಮಾಡಲಿಕ್ಕೆ. ಜೊತೆಗೆ ಇನ್ನುಳಿದ ಸಂಘಟನೆಗಳು ಕೂಡ ನಮ್ಮ ಸ್ನೇಹಿತರು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ನಾವು ನಿಮ್ಮೆಲ್ಲರಿಗೆ ಏನು ಒಂದು ಅಪೇಕ್ಷೆ ಮೇರೆಗೆ ಅವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದರೆ ನಮ್ಗೆ ಭಾಳಷ್ಟು ಜನ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಜಯ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನೀವು ಎಲ್ಲರೂ ಏನು ಹೋರಾಟವನ್ನು ಮಾಡೋಣ ಅನ್ನುವಂಥ ಈ ಮೂಲಕ ತಮಗೆ ತಿಳಿಪಡಿಸ್ತಾ, ಸರ್ಕಾರದಲ್ಲಿ ಕೂಡ ಒಂದು ಒಳ್ಳೆಯ ಪ್ರತಿಕ್ರಿಯೆ ಹೊರಬರ್ತಾ ಇದೆ. ಸಚಿವರ ಮೇಲೂ ಕೂಡ ಭರವಸೆ ಇದೆ, ಮುಖ್ಯಮಂತ್ರಿಗಳು ಕೂಡ ಭರವಸೆ ಇದೆ, ಉಪಮುಖ್ಯಮಂತ್ರಿಗಳು ಕೂಡ ಭರವಸೆ ಇದೆ. ಒಟ್ಟಾರೆಯಾಗಿ ನಮಗೊಂದೇನೋ ಒಂದು ಒಳ್ಳೆಯ ಸುದ್ದಿ ಬರುವ ನಿರೀಕ್ಷೆಯಲ್ಲಿ ನಾವು ಎಲ್ಲ ಇದ್ದೇವೆ. ದಯಮಾಡಿ ಅಲ್ಲಿವರೆಗೂ ಈ ಶಾಂತಿಯುತವಾಗಿ ಹೋರಾಟವನ್ನು ಮುನ್ನಡೆಸಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ನಾನು ವಿನಂತಿಸಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ ಭುವನೇಶ್ವರ್.